ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ಲಾಕತ್ತಿರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತಿನ ವಿಡಿಯೋ ಒಳಗೆ ನಿಮ್ಮ ತಮ್ಮನೇಲಿ ನೋಡಿದರೆ ಗೊತ್ತಾಗಿರ್ಬೋದು, ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಎಂಬ್ರಾಯ್ಡರಿ ಡಿಸೈನನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ಇದು ಕೂಡ ಏನಾಯ್ತಲ್ಲ ಯೂಟ್ಯೂಬೆಲ್ಲ ನೋಡಿಬಿಟ್ಟು ಈ ರೀತಿಯಾಗಿ ಡಿಸೈನ್ನ ಟ್ರೈ ಮಾಡಬೇಕು ಅಂದ್ಕೊಂಡು ಇವತ್ತು ಒಂದು ವೇಸ್ಟ್ ಬಟ್ಟೆ ಮೇಲೆ ಟ್ರೈ ಮಾಡ್ಲಕತ್ತಾನೆ. ಇನ್ನೂ ಸ್ವಲ್ಪ ಒಂದು 2-3 ಬ್ಲೌಸ ವರ್ಕ್ ಹಾಕಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಒಂದು ಕಸ್ಟಮರ್ ಹೇಳಿ ಹೋಗ್ಯಾರು, ಅದನ್ನು ಕೂಡ ಅಂದರೆ ಅವ್ರಿಗೆ ಗೋಲ್ಡ್ ಕಲರ್ ಬಟ್ಟೆ ತೊಗೊಂಡು ಬಂದು ಎಲ್ಲ ಸ್ಯಾರಿ ಮೇಲೆ ಮ್ಯಾಚ್ ಆಗೋ ರೀತಿಯಾಗಿ ಎಂಬ್ರಾಯ್ಡ್ರಿ ಮಾಡಿಕೊಡ್ರಿ ಅಂತ ಹೇಳ್ಯಾರ. ಸೊ ಹೀಗಾಗಿ ಇವತ್ತು ಏನೈತಲ್ಲ ಒಂದು ಇಷ್ಟು ದಿನ ಏನೈತಲ್ಲ ಸಿಲ್ಕ್ ಥ್ರೆಡ್ಡಲ್ಲಿ ಡಿಸೈನ್ನ ಮಾಡ್ತಿದ್ದೆ. ಇವತ್ತು ಜರಿ ಥ್ರೆಡ್ಡನ್ನು ತೊಗೊಂಡು ವರ್ಕ್ ಮಾಡಬೇಕು, ಯಾವ ರೀತಿಯಾಗಿ ಬರುತ್ತೆ ಅಂದ್ಕೊಂಡು ಇವತ್ತು ಮಾಡ್ಲಕತ್ತೇನೆ. ಹಾಗೆ ನೋಡ್ತಾ ಇರ್ಬೋದು ರೌಂಡ್ ಶೇಪಲ್ಲಿ ಇವಾಗ ಮಾರ್ಕನ್ನು ಹಾಕಿದ್ದೀನಿ. ಅದರೊಳಗೆ ಒಂದು 2 ರೀತಿಯಾಗಿ ಈ ರೀತಿಯಾಗಿ ಒಂದು ಫ್ಲವರನ್ನು ನಾನು ಡ್ರಾ ಮಾಡ್ಲಕತ್ತಾನೆ. ಇದು ಜರಿ ಥ್ರೆಡ್ಡಲ್ಲಿ ಔಟ್ಲೈನ್ ಕೂಡ ಹಾಕೀನಿ. ಔಟ್ಲೈನ್ ಕೊಡುವಾಗ ವಿಡಿಯೋ ಮಾಡ್ಲಿಕ್ಕಾಗಿರಲಿಲ್ಲ. ಒಂದು 3 ನಂಬರಲ್ಲಿ ಇಟ್ಬಿಟ್ಟು ಒಂದು ಔಟ್ಲೈನನ್ನು ಕೊಟ್ಟು ಒಂದು ಫ್ಲವರ್ ಏನೈತಲ್ಲ ಇವತ್ತು ಈ ಕಲರಲ್ಲಿ ಜರಿ ಥ್ರೆಡ್ಡಲ್ಲಿ ವರ್ಕ್ ಮಾಡ್ಲಾಕತ್ತಾನೆ. ಇನ್ನೂ ಒಂದಿಷ್ಟು ಬ್ಲೌಸ್ ಪೀಸ್ ತೊಗೊಂಡು ಬರುವುದಾವ ಮತ್ತು ಗೋಲ್ಡ್ ಕಲರ್, ಕಾಪರ್ ಕಲರ ಮತ್ತು ಸಿಲ್ವರ್ ಕಲರ ಒಂದಿಷ್ಟು ಜರಿ ಥ್ರೆಡ್ಗಳನ್ನ ತೊಗೊಂಡು ಬರಬೇಕು. ಹೀಗಾಗಿ ಅದನ್ನ ತೊಗೊಂಡು ಬಂದ ನಂತರ ಒಂದು ಸಪ್ರೇಟಾಗಿ ನಾನು ಬ್ಲೌಸ್ ವರ್ಕ್ ಮಾಡುವಾಗ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಆ ವರ್ಕ್ಗೆ ಏನೇನು ಬೇಕಲ್ಲ ಒಂದಿಷ್ಟು ಪ್ರಿಪ್ರೇಷನ್ ಅಂತ ಹೇಳ್ಬೋದು. ಹಾಗೆ ಇವಾಗ ಟ್ರೈ ಮಾಡ್ಲಾಕತ್ತಾನೆ. ಅಂದರೆ ಡೈರೆಕ್ಟಾಗಿ ಬ್ಲೌಸ್ ಮೇಲೆ ವರ್ಕ್ ಏನಾದರೂ ಮಿಸ್ಟೇಕ್ ಬಂತು ಅಂತಂದರೆ ಅದಕ್ಕೋಸ್ಕರ ಏನೈತಲ್ಲ ಇವಾಗ ವೇಸ್ಟ್ ಬಟ್ಟೆ ಮೇಲೆ ಟ್ರೈ ಮಾಡ್ಲಾಕತ್ತಾನೆ. ಹಾಗೆ ಇವತ್ತು ಎಲ್ಲ ಕೂಡ ವರ್ಕ್ ಏನೈತಲ್ಲ ತುಂಬ ನೀಟ್ ಅಂಥೇಳಿ ಅನ್ನಿಸ್ತು. ಅಂದರೆ ಮೊದಲೇನು ವರ್ಕ್ ಮಾಡ್ತೀನಲ್ಲ ಅದಕ್ಕಿಂತಲೂ ಇವಾಗಿನ ವರ್ಕ್ ಏನೈತಲ್ಲ ನೀಟ್ ಅನ್ನಿಸ್ತು. ನೋಡ್ತಾ ಇರ್ಬೋದು ನೀವು ಜರಿ ಥ್ರೆಡ್ಡಲ್ಲಿ ಕೂಡ ಎಷ್ಟು ನೀಟಾಗಿ ಬರ್ತಿದೆ ಅಂತ ಹೇಳಿ. ನಾವು ಸಣ್ಣ ಪುಟ್ಟ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡ್ಕೊಂಡು ಹೋದ್ವಿ. ಆಮೇಲೆ ರೆಗ್ಯುಲರ್ ಏನೈತಲ್ಲ ನಾವು ಎಫರ್ಟ್ ಹಾಕಬೇಕಾಗ್ತೈತಿ. ನಾವು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಏನೋ ಒಂದು ಅರ್ಧ ಗಂಟೆನಾದರೂ ನಾನು ವರ್ಕ ಮಾಡ್ಲಾಕತ್ತಿರ್ತೀನಿ. ಹೀಗೆ ನಿನ್ನೆ ದಿನ ಏನೈತಲ್ಲ ಒಂದಿಷ್ಟು ವರ್ಕ್ ಮಾಡುವಾಗ ಇದನ್ನು ಕೂಡ ಶೇರ್ ಮಾಡಿದರೆ ಬಂದಿತ್ತು ಅಂತ ಹೇಳಿ ಮಾಡ್ಲಾಕತ್ತೀನಿ. ಆಮೇಲೆ ಮೊದಲಿಗೆ ಜರಿ ಥ್ರೆಡ್ಡಿಂದ ಫ್ಲವರನ್ನು ನಾನು ರೆಡಿ ಮಾಡ್ಕೊಂಡ್ಬಿಟ್ಟು ನಂತರ ಏನೈತಲ್ಲ ಒಂದು ಸಿಲ್ಕ್ ಥ್ರೆಡ್ಡಿಂದ ಇವಾಗ ಈ ರೀತಿಯಾಗಿ ಡಿಸೈನ್ ಮಾಡ್ಲಾಕತ್ತಾನೆ. ಯಾವುದೇ ರೀತಿಯಾಗಿ ನಾನು ಟ್ರೇಸ್ ಮಾಡ್ಕೊಂಡಿರಲಿಲ್ಲ, ಯಾಕಂತಂದರೆ ಇದು ಹಳೆ ಬಟ್ಟೆ ಮೇಲೆ ಮಾಡ್ಲಾಕತ್ತೀನಿ ಅಲ್ವಾ. ನಾವು ಬ್ಲೌಸ್ ಮೇಲೆ ಮಾಡಬೇಕಾಯ್ತು ಅಂತಂದರೆ ಯಾವುದಾದ್ರೂ ಒಂದು ಕವರ್ ಅಥವಾ ನೀವು ಡ್ರಾ ಮಾಡಿಕೊಂಡು ಒಂದೇ ರೀತಿ ಸೇಪ್ ಬರೋ ರೀತಿಯಾಗಿ, ಅಂದರೆ ಒಂದು ಸೈಡ್ ಚಿಕ್ಕದು ಒಂದು ಸೈಡ್ ದೊಡ್ಡದು ಈ ರೀತಿಯಾಗಿ ಬರಬಾರ್ದು, ಒಂದೇ ಲೆವೆಲಾಗಿ ಬರೋ ರೀತಿಯಾಗಿ ನೀವು ವರ್ಕ ಮಾಡಬೇಕು. ನೋಡ್ಲಾಕತ್ತೀರಲ್ವ, ಇವಾಗ ನೀವು ವರ್ಕ್ ನೋಡಿದ್ರೇ ಗೊತ್ತಾಗಿರ್ಬೋದು. ಇವಾಗ ನಾನು ಯಾವುದೇ ರಾಲ್ಸನ್ ಮಷಿನ್ ಆಗಲಿ ಯೂಸ್ ಮಾಡ್ಲಾಕತ್ತಿಲ್ಲ. ಪಿಕೋ ಮಷಿನ್ ಮೇಲೇ ನೀವು 100% ಏನೈತಲ್ಲ ನೀವು ಆರಾಮಾಗಿ ಒಂದು ಸಿಂಪಲ್ ಡಿಸೈನನ್ನು ನೀವು ಮಾಡಬಹುದು. ಅದಕ್ಕೇನೈತಲ್ಲ ಸ್ಟಾರ್ಟಿಂಗ್ ಒಳಗೆ ನಿಮ್ಗೆ ನಾನು ಕಲಿತೀನೋ ಇಲ್ವೋ ಅಂಥೇಳಿ ಕನ್ಫ್ಯೂಷನ್ 100% ಬರ್ತೈತಿ. ಹೀಗಾಗಿ ರೆಗ್ಯುಲರ್ ಏನೈತಲ್ಲ ನೀವು ಕಷ್ಟಪಡಲೇಬೇಕು. ಎಷ್ಟು ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ನೀಟಾಗಿ ಬರುತ್ತೆ. ಇವಾಗ ನೋಡ್ಲಾಕತ್ತೀರಲ್ವ ಲೀಫ್ ಡಿಸೈನ್ ಅನ್ನೋದು ಮೊದಲಿನ ಹಳೆ ವಿಡಿಯೋ ಒಳಗೆ ನೋಡಿದರೆ ನೀವು ಆ ಒಂದು ಸೇಪ್ಗೆ ಮತ್ತು ಇವಾಗ ಬರ್ತಕ್ಕಂಥ ಒಂದು ಫಿನಿಶಿಂಗು ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ವ್ಯತ್ಯಾಸ ಐತೆ ಅಂತ ಹೇಳಿ. ಹೀಗಾಗಿ ಯಾವುದೋ ಒಂದು ಕಸ್ಟಮರ್ ಇವಾಗ ಬ್ಲೌಸ್ ಅಂತೂ ಸ್ಟಿಚಿಂಗ್ ಮಾಡ್ತೀನಿ, ರೆಗ್ಯುಲರ್ ಕಸ್ಟಮರ್ ಅಂತೂ ಅದೇ ಇದ್ದೇ ಅದಾರ. ಹೀಗಾಗಿ ಇವಾಗ ಒಂದಿಷ್ಟು ಕ್ರಮೇಣವಾಗಿ ಒಬ್ಬೊಬ್ಬರಾಗಿ ಇವಾಗ ಏನೈತಲ್ಲ ಆರ್ಡರ್ಸ ಬರ್ಲಾಕತ್ತಾವ. ಇವಾಗ ಆಲ್ರೆಡಿ 1-2 ಬ್ಲೌಸನ್ನು ಇವಾಗ ಕಸ್ಟಮರ್ ಬ್ಲೌಸನ್ನು ಮಾಡಿಕೊಟ್ಟೀನಿ. ಇವಾಗ 3ನೇ ಬ್ಲೌಸ್ ಒಂದು ಬಂದೈತಿ. ಸೊ ಅದನ್ನು ಕೂಡ ಯಾವ ರೀತಿಯಾಗಿ ವರ್ಕ್ ಮಾಡ್ತೀನಿ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ. ಹಾಗೆ ಇನ್ನೊಂದು ಆರಿ ವರ್ಕ್ಗಿಂತಲೂ ಇವಾಗ ಎಂಬ್ರಾಯ್ಡ್ರಿ ಬೇಗ ಹಾಳಾಗಂಗಿಲ್ಲ ಅಂಥೇಳಿ ಇದನ್ನ ಕೂಡ ಜಾಸ್ತಿ ಮಾಡಿಸ್ತಿರ್ತಾರೆ. ಹೀಗಾಗಿ ಇನ್ನೂ ಒಂದು ಬ್ಲೌಸ್ ಪೀಸ್ ನನಗೆ ತೊಗೊಂಡು ಬಂದು ನಾನೇ ಸ್ಟಿಚಿಂಗ್ ಮಾಡಿಕೊಡು ಅಂತ ಹೇಳ್ಯಾರ. ಹೀಗಾಗಿ ಒಂದಿಷ್ಟು ಲೈನಿಂಗ್ಗಳನ್ನ ಥ್ರೆಡ್ ಎಲ್ಲ ತೊಗೊಂಡು ಬರಬೇಕು. ಸೊ ಯಾವುದು ಶಾಪಿಂಗ್ ಮಾಡ್ತೀನಲ್ಲ ಅದನ್ನು ಕೂಡ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇವಾಗ ನೋಡ್ಲಾಕತ್ತೀರಲ್ವ ಸಿಂಪಲ್ಲಾಗಿ ನಾನು ಸ್ಲೋ ಆಗಿನೇ ತೋರಿಸ್ಲಾಕತ್ತೀನಿ.
ಈ ರೀತಿಯಾಗಿ ಯಾವುದೇ ಒಂದು ಡ್ರಾ ಮಾಡ್ಕೊಳ್ಳಾರ್ದನ ನಾನು ಒಂದು ಡಿಸೈನನ್ನು ಮಾಡ್ಲಾಕತ್ತೀನಿ. ಇನ್ನೂ ಇದಕ್ಕಿಂತನೂ ಪ್ರಾಕ್ಟೀಸ್ ನಾವು ಡೈಲಿ ಮಾಡ್ಲಕತ್ವಿ ಅಂತಂದರೆ ಇದಕ್ಕಿಂತನೂ ನೀಟಾಗಿ ಮಾಡಬಹುದು. ಮತ್ತೇನೈತಲ್ಲ, ನೀವು 1 ವಾರನೋ 2 ವಾರನೋ ನಾವು ಕಲ್ತ್ವಿ ಇನ್ನೂ ಬರ್ತಾಯಿಲ್ಲ, ಇದ್ರೊಳಗೆ ವರ್ಕ್ ಅಂತೂ ನೀಟಾಗಿ ಬರಂಗಿಲ್ಲ ಅಂಥೇಳಿ ನೀವು ಅನ್ಬೋದು. ನೀವು ಸ್ಟಾರ್ಟಿಂಗಲ್ಲಿ ಮಾಡ್ಲಕತ್ರಿ ಅಂತಂದ್ರೆ ಇದ್ರ ಸಹವಾಸನ ಬೇಡ ಅಂಥೇಳಿ ಅನ್ನಿಸ್ತೈತಿ. ಯಾಕಂತಂದ್ರೆ ಸ್ಟಾರ್ಟಿಂಗ್ ಒಳಗೆ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಇದೇ ರೀತಿಯಾಗಿ ಆಗಿರೋದು. ಹೀಗಾಗಿ ಇವಾಗ ಏನೈತಲ್ಲ, ಆರಾಮಾಗಿ ಒಂದು ಬ್ಲೌಸ್ ವರ್ಕ್ ಹಾಕ್ತೀನಿ ಅಂತಂದ್ರೆ ಅದ್ರ ಹಿಂದೆ ಏನೈತಲ್ಲ ಕಠಿಣ ಪರಿಶ್ರಮ ಅಂತೂ ಇದ್ದೇ ಇರಬೇಕು. ನೀವು ಸತತವಾಗಿ ಪ್ರಯತ್ನ ಪಟ್ರಿ ಅನ್ನೋದು ಸಕ್ಸಸ್ ಅನ್ನೋದು ನಿಮಗೆ ತಾನಾಗಿಯೇ ದೊರಕಿ ಬರ್ತೈತಿ. ಇವಾಗ ಒಂದು ಬ್ಲೌಸ್ಗೆ ನಾನು ವರ್ಕ್ ಮಾಡಿ ಇಂತಿಷ್ಟು ಅಂಥೇಳಿ ನಾನು ಚಾರ್ಜಸ್ ಮಾಡ್ತೀನಿ ಅಂತಂದರೆ ನಾನು ಹಿಂದೆ ಸತತವಾಗಿ ಎಷ್ಟೊಂದು ದಿನ ಪ್ರಯತ್ನ ಪಟ್ಟನಿ. ನೀವು ನೋಡಿದ್ರೆ ಹಲವಾರು ನಾನು ಪ್ರಾಕ್ಟೀಸ್ ಮಾಡೋ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ನೀವು ನೋಡಿರಬಹುದು. ನಾನು ಯಾವತ್ತು ಸ್ಟಾರ್ಟ್ ಮಾಡಿದ್ನಲ್ವ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾನೆ ವಿಡಿಯೋ ಮಾಡ್ತಾನೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಿದ್ನಿ. ಹಾಗೆ ಏನೈತಲ್ಲ, ಇವತ್ತು ಈ ಡಿಸೈನ್ ಕೂಡ ತುಂಬ ಇಷ್ಟ ಆಯಿತು. ಅಂದರೆ ಇವಾಗ ಎಲ್ಲ ಸಾರಿ ಒಳಗೆ ಏನೈತಲ್ಲ ಗೋಲ್ಡ್ ಕಲರ್ ಮಿಕ್ಸ್ ಇರ್ತೈತಿ, ಅಥವಾ ಕಾಪರ್ ಕಲರ್ ಮಿಕ್ಸ್ ಇರ್ತೈತಿ, ಸಿಲ್ವರ್ ಕಲರ್ ಮಿಕ್ಸ್ ಇರ್ತೈತಿ. ಈ ರೀತಿಯಾಗಿ ಒಂದು ಜರಿ ಥ್ರೆಡನ್ನು ತೊಗೊಂಡು ಬಂದು ವರ್ಕ್ ಮಾಡಿದ್ವಿ ಅಂತಂದರೆ ಏನೋ ಒಂದು ರೀತಿ ವರ್ಕ್ ಒಳಗೆ ಹೈಲೈಟ್ ಅನ್ನೋದು ಅನ್ನಿಸ್ತೈತಿ. ಹೀಗಾಗಿ ಬರೀ ಸಿಲ್ಕ್ ಥ್ರೆಡ್ಗಿಂತಲೂ ಏನೈತಲ್ಲ ಜರಿ ಥ್ರೆಡನ್ನು ಯೂಸ್ ಮಾಡಿದರೆ ಇನ್ನೂ ಚೆನ್ನಾಗಿ ವರ್ಕ್ ಬರ್ತೈತಿ. ಇದು ಇವಾಗ ವರ್ಕ್ ಮಾಡ್ಲಾಕತ್ತೀನಲ್ವ, ಆಮೇಲೆ ನೀವು ನೋಡ್ಲಾಕತ್ತಿರ್ಬೋದು, ನಾನು ಹೋದ ವಿಡಿಯೋ ಒಳಗೆ ನಿಮ್ಗೆ ಹೇಳೀನಿ ರೈಸ್ ಸ್ಟಿಚ್ ಅಂತ ಹೇಳಿ, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಲಾಕತ್ತೀನಿ ಅಂಥೇಳಿ. ಯಾಕೆ ಪ್ರಾಕ್ಟೀಸ್ ಮಾಡಿದೆ ಅಂತಂದರೆ ಈ ರೀತಿಯಾಗಿ ಡಿಸೈನ್ ಮಾಡಲಿಕ್ಕೆ ನನಗೆ ಹೆಲ್ಪ್ ಆಗಬೇಕಾಗಿತ್ತು. ಒಂದಿಷ್ಟು ಜನ ಔಟ್ಲೈನ್ ಪಕ್ಕ ಕೊಟ್ವಿ ಅಂತಂದ್ರೆ ಅದೂ ಕೂಡ ನಮ್ಗೆ ತುಂಬ ನೀಟಾಗಿ ಬರ್ತೈತಿ. ಹೀಗಾಗಿ ರೈಸ್ ಸ್ಟಿಚ್ ಅಂತ ಹೇಳಿ ಇದನ್ನು ನಾನು ಪ್ರಾಕ್ಟೀಸ್ ಮಾಡಿದ್ವಿ. ಒಂದೊಂದಾಗಿ ನಾವು ಯೂಟ್ಯೂಬಲ್ಲಿ ವರ್ಕ್ ಮಷಿನಲ್ಲಿ ಇರ್ತಕ್ಕಂಥ ಒಂದು ಡಿಸೈನ್ಸ್ನ ನೋಡ್ವಿ ಅಂತಂದ್ರೆ ನಮ್ಗೆ ಗೊತ್ತಾಗ್ತೈತಿ ಯಾವ ರೀತಿಯಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕು, ಯಾವ್ಯಾವ ನಮ್ಗೆ ಶೇಪ್ ಬೇಕು ಅಂಥೇಳಿ ಗೊತ್ತಾಗ್ಬಿಟ್ಟಿರ್ತೈತಿ. ಇವಾಗ ರೌಂಡ್ ಶೇಪಲ್ಲಿ ಆಗಿರ್ಬೋದು, ಟ್ರಯಾಂಗಲ್ ಶೇಪ್ ಆಗಿರ್ಬೋದು, ಈ ರೀತಿಯಾಗಿ ರೈಸ್ ಸ್ಟಿಚ್ ಆಗಿರ್ಬೋದು, ಲೀಪ್ ಡಿಸೈನ್ ಆಗಿರಬಹುದು, ಫ್ಲವರ್ ಮಾಡಲಿಕ್ಕೆ ಡಿಸೈನ್ಸ್ ಆಗಿರಬಹುದು, ಸುಮಾರು ನಾವು ಡಿಸೈನ್ಸ್ನ ಕಲ್ತ್ವಿ ಅಂತಂದರೆ ನೀವು ಯಾವುದೇ ರೀತಿಯಾಗಿ ಎಂಥದೇ ಡಿಸೈನ್ ಕಸ್ಟಮರ್ ತಂದು ಕೊಟ್ಟರು ನೀವು ಆರಾಮಾಗಿ ಡಿಸೈನನ್ನು ಮಾಡ್ತೀರಿ. ಮತ್ತು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಲ್ವ, ನೀವು ಅಷ್ಟು ಪ್ರಾಕ್ಟೀಸ್ ಮಾಡಿದ ನಂತರ ಡಿಸೈನ್ ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿ ಬರ್ತೈತಿ. ಮತ್ತು ನಾವು ಬ್ರೇಕ್ ಬ್ಯಾಲೆನ್ಸ್ ಆಗಿರ್ಬೋದು, ಫ್ರೇಮ್ ಮೂಮೆಂಟ್ ಆಗಿರಬಹುದು, ಎಲ್ಲ ನಮಗೆ ಪರ್ಫೆಕ್ಟಾಗಿ ನಮ್ಗೆ ಕೈಗೆ ಕೂತ್ಕೋತು ಅಂತಂದ್ರೆ ನೀವು ಆರಾಮಾಗಿ ಡಿಸೈನನ್ನು ಮಾಡಬಹುದು. ಇವಾಗ ನೋಡ್ತಾ ಇರ್ಬೋದು ಒಂದಿಷ್ಟು ಅಲ್ಲಿ ಇಲ್ಲಿ ನಂದು ಕೂಡ ಮಿಸ್ಟೇಕ್ ಕೂಡ ಆಗ್ತಿದೆ. ಅಂದರೆ ಇನ್ನೂ 100% ನಾನು ಇನ್ನೂ ಅಷ್ಟೊಂದು ಪರ್ಫೆಕ್ಟ್ ಇಲ್ಲ. ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಏನೈತಲ್ಲ ಎಲ್ಲೆಲ್ಲಿ ತಪ್ಪಾಗ್ಲಾಕತ್ತೈತಲ್ಲ ಅಲ್ಲೆಲ್ಲ ನಾನು ಕವರ್ ಮಾಡ್ಕೊಂಡು ಹೋಗ್ತಾ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಏನೈತಲ್ಲ ಬ್ಲೌಸ್ ಮೇಲೇನೂ ಕೂಡ ವರ್ಕ್ ಮಾಡ್ತಾ ಹೋಗ್ತಿರ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತೀರಿ. ಈ ಒಂದು ಚಾನಲ್ ಒಳಗೆ ಏನೈತಾರೆ ಏನಾದರೂ ಡಿಸೈನ್ ಬ್ಲೌಸ್ ಸ್ಟಿಚಿಂಗ್ ಮಾಡಿದೆ ಅಂತಂದರೆ, ನಾರ್ಮಲ್ ಬ್ಲೌಸಸ್ ಆಗಿರಬಹುದು, ಒಂದಿಷ್ಟು ಟೈಲರಿಂಗ್ ಟಿಪ್ಸ್ ಮುಖಾಂತರ ನಾನು ನಿಮಗೆ ಟೈಲರಿಂಗ್ ಜರ್ನಿ ಜೊತೆಗೆ ನಿಮ್ಮ ವಿಡಿಯೋನ ಶೇರ್ ಮಾಡ್ತಾ ಹೋಗ್ತಿರ್ತೀನಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲಾಕತ್ತೀರಿ. ಇದೇ ರೀತಿಯಾಗಿ ಇನ್ನಷ್ಟು ನಂಗೆ ಸಪೋರ್ಟ್ ಮಾಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿರಿ ಅಂತಂದ್ರೆ ಇನ್ನೂ ನಮ್ಮ ಚಾನಲ್ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತೈತಿ. ಅಂದರೆ ಇವಾಗೇನು ನಾನು ಸುಮ್ಮನೆ 1-2 ಕಲರ್ ಥ್ರೆಡ್ಡಿಂದ ಡಿಸೈನ್ನ ಮಾಡ್ಲಾಕತ್ತೀನಿ. ಅಂದರೆ ಇದು ಬ್ಲೌಸ್ ಮೇಲೆ ವೇಸ್ಟ್ ಬ್ಲೌಸ್ ಇತ್ತಲ್ಲ, ಪರವಾಗಿಲ್ಲ ಅಂಥೇಳಿ ಒಂದಿಷ್ಟು ಯಾವುದೋ ಒಂದು ಥ್ರೆಡ್ ತೊಗೊಂಡು ಪ್ರಾಕ್ಟೀಸ್ ಅಂಥೇಳಿ ಮಾಡ್ಲಾಕತ್ತೀನಿ. ಒಂದಿಷ್ಟು ನಮ್ಗೆ ಥ್ರೆಡ್ ಅನ್ನೋದು ವೇಸ್ಟ್ ಆಗುತ್ತೆ. ಪ್ರಾಕ್ಟೀಸ್ ಮಾಡಬೇಕು, ಕಲಿಬೇಕು ಅಂತಂದರೆ ಒಂದು ಸ್ವಲ್ಪ ಥ್ರೆಡ್ನ ನಾವು ವೇಸ್ಟ್ ಮಾಡಲೇಬೇಕಾಗ್ತೈತಿ. ಯಾಕಂತಂದ್ರೆ ಇವಾಗ ಡೈರೆಕ್ಟಾಗಿ ನಾವು ಬ್ಲೌಸ್ ಮೇಲೆ ವರ್ಕ್ ಹಾಕಿ ನಾವು ಅರ್ನಿಂಗ್ ಮಾಡ್ತೀವಿ ಅಂತಂದ್ರೆ ಅದು ಸಾಧ್ಯ ಆಗಂಗಿಲ್ಲ. ಒಂದಿಷ್ಟು ನಾವು ಸ್ಟ್ರಗಲ್ ಪಡಲೇಬೇಕಾಗ್ತೈತಿ. ಇವಾಗ ಒಂದಿಷ್ಟು ಖರ್ಚು ಮಾಡಲೇಬೇಕಾಗ್ತೈತಿ. ಹಾಗೆ ಏನೈತಲ್ಲ ಒಂದಿಷ್ಟು ಫಂಕ್ಷನ್ಸ್ ಆಗಿರಬಹುದು, ಆ ಒಂದು ಟೈಮಿಂಗಲ್ಲಿ ನಾವು ಅರ್ನಿಂಗನ್ನು ಮಾಡ್ಬೋದು. ಹಾಗೆ ಇವಾಗ ಟೈಲರ್ಸ್ ಇದ್ದರು ಅಂತಂದ್ರೆ ಅವ್ರಿಗೆ ಇನ್ನೂ ಕೂಡ ಬೆನಿಫಿಟ್ಸ್ ಜಾಸ್ತಿ ಅಂತ ಹೇಳ್ಬೋದು. ಅಂದರೆ ರೆಗ್ಯುಲರ್ ಕಸ್ಟಮರ್ಸ್ ಅಂತೂ ಫಿಕ್ಸ್ ಇರ್ತಾರೆ. ಸೊ ಅದ್ರೊಳಗೆ ಏನೈತಲ್ಲ ಹಲವಾರು ಜನ
ಒಂದು ಸಿಂಪಲ್ ಸ್ಯಾರಿ ಇತ್ತು ಅಂತಂದ್ರೆ ಅದಕ್ಕೆ ಒಂದು ವರ್ಕ್ ಮಾಡಬೇಕು ಅನ್ನೋದು ಎಲ್ಲರೂ ಮೈಂಡಲ್ಲಿರುತ್ತೆ. ಹೀಗಾಗಿ ಎಲ್ಲ ಹೆಣ್ಮಕ್ಳಲ್ಲಿ ಏನೈತಲ್ಲ ಅವರು ಯಾರ್ದಾದ್ರು ಒಂದು ಬ್ಲೌಸ್ ಡಿಸೈನ್ಸ್ ನೋಡ್ರಿ ಅಂತಂದ್ರೆ ನಾವು ಈ ರೀತಿಯಾಗಿ ವರ್ಕ್ ಮಾಡಿಸ್ಬೇಕಲ್ಲ ಅಂತ ಹೇಳಿ ಅನಿಸಿರ್ತೈತಿ. ಹೀಗಾಗಿ ಏನೈತಲ್ಲ ನಾವೇ ವರ್ಕ್ ಮಾಡ್ಲಾಕತ್ವಿ ಅಂತಂದ್ರೆ ಪ್ಲಸ್ ನಾವೇ ವರ್ಕ್ ಮಾಡೋದು, ನಾವೇ ಸ್ಟಿಚಿಂಗ್ ಮಾಡಿಕೊಡೋದು. ಸ್ಟಿಚಿಂಗ್ದು ಮತ್ತು ವರ್ಕ್ದು ಸೆಪ್ರೇಟಾಗಿ 2 ಅರ್ನಿಂಗ್ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ, ಎಲ್ಲರೂ ಕೂಡ ಎಂಬ್ರಾಯ್ಡ್ರಿ ಡಿಸೈನ್ಸ್ನ ಇಷ್ಟಪಡ್ಲಾಕತ್ತೀರಿ. ಒಂದಿಷ್ಟು ಜನ ಕೇಳಾಕತ್ತೀರಿ. ಸ್ಟಾರ್ಟಿಂಗಲ್ಲಿ ಇರೋದ್ರಿಂದ ನಾನೇನೈತಲ್ಲ ಒಂದು ಥ್ರೆಡ್ ನೇಮ್ ಕೂಡ ನೋಡಿಲ್ಲ. ತೊಗೊಂಡು ಬರಬೇಕಾಯ್ತು ಅಂತಂದರೆ ಸೊ ನಾನು ಹಳ್ಳಿ ಒಳಗೆ ಇದ್ಕೊಂಡು ಏನೈತಲ್ಲ ಹೊಲ ಮನೆ ಕೆಲಸ ಮಾಡಿಕೊಂಡು ಮಕ್ಕಳು ನೋಡಿಕೊಂಡು ಸೊ ಟೈಲರಿಂಗ್ ಜರ್ನಿ ನೋಡಿಕೊಂಡು ಅದ್ರ ಜೊತೆಗೆ ಎಂಬ್ರಾಯ್ಡ್ರಿ ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಹಾಗೆ ಏನೈತಲ್ಲ ಇವಾಗ ಒಂದಿಷ್ಟು ದಿನ ಆಯಿತು ಆರಿ ವರ್ಕ್ ಅಂತೂ ಪ್ರಾಕ್ಟೀಸ್ ಮಾಡ್ಲಿಕ್ಕಾಗಿಲ್ಲ. ಇನ್ನೂ ಒಂದು ಡಿಸೈನನ್ನು ವರ್ಕ್ ಮಾಡಬೇಕು ಅಂದ್ರೆ ಅದು ಜರದೋಸೆನ ಯೂಸ್ ಮಾಡಿಬಿಟ್ಟು ವರ್ಕ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಇವಾಗ ನೋಡ್ರಲ್ವ, ಒಂದಿಷ್ಟು ನಿನ್ನೆ ಮೊನ್ನೆ ಒಂದಿಷ್ಟು ನಾನು ಪ್ರಾಕ್ಟೀಸ್ ಮಾಡುವಾಗ ಕೂಡ ಏನು ನಾನು ಡಿಸೈನ್ ಮಾಡ್ತೀನಲ್ಲ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಯಾರೆಲ್ಲ ವರ್ಕ್ ಮಾಡಬೇಕು ಕಲಿಬೇಕು ಅಂತಂದರೆ ನೀವು ಖಂಡಿತವಾಗ್ಲೂ ಕಲಿಬೋದು. ನೀವು ಆಸಕ್ತಿ ಇತ್ತು ಅಂತಂದ್ರೆ ಒಂದು ತಿಂಗಳು 2 ತಿಂಗಳ ಒಳಗೆ ನೀವು ಆರಾಮಾಗಿ ಒಂದು ಸಿಂಪಲ್ ಡಿಸೈನ್ ಹಾಕೋ ಮಟ್ಟಕ್ಕಂತೂ ನೀವು ಕಲಿತೀರ. ಅದ್ರೊಳಗೆ ಸ್ಟ್ರಗಲ್ ಅಂತೂ ನಿಮ್ಗೆ ತುಂಬ ರೆಗ್ಯುಲರಾಗಿ ನೀವು ಕಷ್ಟಪಡಬೇಕಾಗ್ತದೆ. ಇವಾಗ ಇಷ್ಟು ನಾನು ಡಿಸೈನ್ ಮಾಡ್ಲಾಕತ್ತೀನಿ ಅಂತಂದ್ರೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ಒಂದು ಸರ್ತಿ ಲೀಪ್ ಡಿಸೈನ್ ಬಂತು ಅಂತಂದ್ರೆ ಮತ್ತೊಂದು ಸರ್ತಿ ಅದೇ ರೀತಿಯಾಗಿ ಲೀಪ್ ಬರ್ತಾ ಇರಲಿಲ್ಲ. ಹೀಗಾಗಿ ಕನ್ಫ್ಯೂಷನ್ ಆಗ್ತಿತ್ತು ನನಗೆ. ಬರುತ್ತೋ ಇಲ್ಲೋ, ಒಂದು ಸರ್ತಿ ಸರಿಯಾಗಿ ಸೇಪ್ ಬರುತ್ತೆ, ಇನ್ನೊಂದು ಸರ್ತಿ ಸರಿಯಾಗಿ ಬರಲ್ಲ ಅಂಥೇಳಿ ನೋಡಬೇಕು. ಇನ್ನೊಂದಿಷ್ಟು ದಿನ ನೋಡಬೇಕು ಅಂತೇಳಿ ಕಲಿತಾ ಏನೈತಲ್ಲ ಇವಾಗ ಏನೈತಲ್ಲ ನನಗೆ 100% ಅಂತೂ ಕಾನ್ಫಿಡೆಂಟ್ ಅಂತೂ ಬಂದೈತಿ. ಅದೇ ರೀತಿಯಾಗಿ ಡಿಸೈನ್ ಬಂದರೂ ಕೂಡ ವರ್ಕ್ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಬರಬೇಕು ಅಂತಂದರೆ ನೀವು ಸಿಕ್ಕಾಪಟ್ಟೆ ಸ್ಟ್ರಗಲ್ ಅಂತೂ ಪಡಬೇಕಾಗ್ತೈತಿ. ನೋಡಿದ್ರಲ್ವ, ಫೈನಲಾಗಿ ಈ ರೀತಿಯಾಗಿ ಒಂದು ಸೈಡು ಡಿಸೈನನ್ನು ಮಾಡಿದೆ. ಇಷ್ಟಕ್ಕೆ ಸ್ಟಾಪ್ ಮಾಡಿ ಇನ್ನೊಂದು ಸೈಡು ಬೇರೆ ಡಿಸೈನನ್ನು ಟ್ರೈ ಮಾಡಬೇಕಂತ ಅಂದ್ಕೊಂಡು ಇಷ್ಟಕ್ಕೆ ನಾನು ಸ್ಟಾಪ್ ಮಾಡಿದೆ. ಈ ವರ್ಕ್ ಹೆಂಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಡಿಸೈನ್ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಏನೈತಲ್ಲ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಟೈಲರಿಂಗು ಅಥವಾ ಎಂಬ್ರಾಯ್ಡ್ರಿ ಯಾವುದಾದ್ರೂ ಒಂದು ವಿಡಿಯೋ ಮುಖಾಂತರ ವಿಡಿಯೋನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ನೋಡ್ತಾರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್.